ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ತಮ್ಮಲ್ಲಿ ಹೊಸ ಸುದ್ದಿ ತಂದಿದ್ದೀನಿ. ಸುದ್ದಿ ಏನಪ್ಪ ಅಂದರೆ, ಇತ್ತೀಚೆಗೆ ಭಾಳಷ್ಟು ಜನ ಮಾತಾಡ್ಕೊತ ಇದ್ರು, ಗೃಹಲಕ್ಷ್ಮಿ ದುಡ್ಡು ಬರುತ್ತೋ ಇಲ್ಲೋ, ಸರ್ಕಾರ ಬಂದಿಲ್ಲ, ಅವ್ರದ್ದು ಬರಲ್ಲ, ಏನೇನು ಮಾತಾಡ್ತಾಯಿದ್ರು. ಮತ್ತೇನು ಹೇಳ್ತಾಯಿದ್ರು, ಇಲ್ಲ ಅಕೌಂಟ್ ಹೊಸ ಮಾಡಬೇಕಂತೆ ಅಂತ ಕೆಲವರು ಬಂದರು. ಕೆಲವರು ನಮ್ಗೆ ದುಡ್ಡು ಬಂದುಬಿಟ್ಟಿದ್ದಾವೆ ಅಂತಲೂ ಹೇಳೋರು ನನ್ನ ಹತ್ರ ಬಂದು ಹೇಳಿದ್ದಾರೆ. ನಮಗೆ ನಿನ್ನೆ ಮೆಸೇಜ್ ಬಂತು, ಮೊನ್ನೆ ಯಾರಿಗೂ ಇನ್ನೂವರೆಗೂ ಏನು ಮೆಸೇಜ್ ಬಂದಿಲ್ಲ, ಯಾರಿಗೂ ಗೃಹಲಕ್ಷ್ಮಿ ದುಡ್ಡು ಜಮಾ ಅಕೌಂಟಿಗೆ ಆಗಿಲ್ಲ, DBT ಆಗಿಲ್ಲ. ಇದು ಊಹಾಪೋಹ ಸುದ್ದಿಗಳಿಗೆ ಯಾರು ಕಿವಿ ಕೊಡಬೇಡ್ರಿ. ಯಾಕಪ್ಪ ಅಂದರೆ ಸುಳ್ಳು ಹೇಳಿ ಜನ ಈಗ ಮನೆ ಕೂತ್ಕೊಂಡವ್ರಿಗೆ ಹೊರಗೆ ಕಳಿಸ್ತಾರೆ. ಈಗ ನೋಡಿದಿರಲ್ಲ ಮಳೆ ಯಾವ ಥರ ಅವಂತರ ಮಾಡ್ತೈತಂತ. ಇದೆಲ್ಲ ಗೊತ್ತಿದ್ರು ಸುಮ್ಗಿರಲ್ಲ. ಯಾವನಿಗೂ ಯಾವುದೋ ಮೆಸೇಜ್ ಬರುತ್ತೆ, ಅದು ನೋಡಲ್ಲ, ಕರೆಕ್ಟಾಗಿ ಓದಲ್ಲ ಅವರು. ಇದು ಮೆಸೇಜ್ ಯಾವುದು 2000 ಅಂದಿದ್ದ ಕೂಡಲೇ ಗೃಹಲಕ್ಷ್ಮಿ ನನಗೆ ದುಡ್ಡು ಬಂದಿತ್ತು. ಅಲ್ಲಪ್ಪ, ಅದು ಓದಬೇಕು, ಅದ್ರ ಕೆಳಗೆ ಏನೈತಿ, ಏನು ಬರ್ದಿದ್ದಾನೆ ಅವನು, ಅಲ್ಲ ಅಕೌಂಟ್ ನಂಬರ್ ಐತಾ, ಹೆಸ್ರು ಐತಾ, ಏನಿರಲ್ಲ. 2000 ಅಂದಿದ್ದ ಕೂಡಲೇ ಕಣ್ಣು ಬೀಳೋದು 2000 ಮೇಲೇ, ಎಲ್ಲೆಲ್ಲೂ ಬೀಳಲ್ಲ. ಏನೈತಿ ಕೆಳಗೆ ನೋಡಲ್ಲ ಅವರು. ಬಂದುಬಿಡ್ತಾರೆ, ಅಣ್ಣ ನಮ್ಗೆ ಮೆಸೇಜ್ ಬಂದಿತ್ತು 2000. ಎಲ್ಲಿ ಬಂತಪ್ಪ, ಯಾರು ಕೊಟ್ಟಿದ್ದಾರೆ? ಸರ್ಕಾರ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಆವಾಗಲೇ ದುಡ್ಡು ಬರೋದು, ಇದು ಖಂಡಿತ. ಅದಕ್ಕೋಸ್ಕರ ಇವತ್ತು ನಿಮಗೆ ಈ ಸುದ್ದಿಯನ್ನು ತಿಳಿಸ್ತಾ ಇದ್ದೀನಿ. ಸುದ್ದಿ ಏನಪ್ಪ ಅಂದರೆ, ಇವತ್ತು 20 ಜುಲೈ ಶನಿವಾರ ದಿನ. ಮಳೆ ನೋಡಿದರೆ ಜಿಟಿ ಹಿಡ್ಕೊಂಡಿದೆ. ಅದ್ರಾಗ ಒಂದು ಸಿಹಿ ಸುದ್ದಿ ನಿಮ್ಗೆ ಕೊಡ್ತಾಯಿದೆ. ಅದು ಯಾರಿಗಪ್ಪ ಅಂದರೆ ಮಹಿಳೆಯರಿಗೆ ಭಾರಿ ಆತಂಕದಾಗೆ ಓಡಿದ್ದು, ಆ ಕಡೆ ಓಡಿದ್ದು, ಈ ಕಡೆ ಓಡಿದ್ದು. ಜನ ಯಾರ್ಯಾರು ಏನು ಹೇಳ್ತಾರೆ ಅದು ಮಾಡಿದ್ರು. 2-3 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಹೆಣ್ಮಕ್ಳಿಗೆ. ಆರಾಮಾಗಿದ್ದರು, ಮತ್ತು ಸರ್ಕಾರ ಹಿಂಗೆ ಮಾಡಿ ಮತ್ತೆ ನಮಗೆ ತಂದು ಈ ಕಟ್ನಾಗೆ ಸಿಕ್ಕಾಕೊಂಡು ಅಂತ ಹೆಣ್ಮಕ್ಳು ಪರದಾಡ್ತಾ ಇದ್ದಾರಪ್ಪ. 2-3 ತಿಂಗಳಿಂದ ಹೇಳಬಾರ್ದು ಅವ್ರ ಹಿಂಸೆ. ಅದಕ್ಕೆ ಇವತ್ತು ಸಿಹಿ ಸುದ್ದಿ ತಂದಿದ್ದೀನಿ. ಇವತ್ತು 20ನೇ ತಾರೀಕಿಂದ ಸರ್ಕಾರ ಆದೇಶ ಏನಪ್ಪ ಅಂದರೆ, ನಾವು ಯಾವ್ಯಾವ ಜಿಲ್ಲೆಗೆ, ಪ್ರತಿಯೊಂದು ಜಿಲ್ಲೆಗೆ ಅಂದರೆ ಒಂದೇ ಸಲ ಎಲ್ಲ ಜಿಲ್ಲೆಗೆ ಕೊಡಲ್ಲ ದುಡ್ಡು. ಪ್ರತಿ ಒಂದು ಜಿಲ್ಲೆಗೆ ಒಂದೊಂದು ಹಂತದಲ್ಲಿ 3 ತಿಂಗಳದ್ದು ದುಡ್ಡು ಜಮಾ ಮಾಡ್ತೀವಿ ಅಂತ, DBT ಮಾಡ್ತೀವಿ ಅವ್ರ ಅಕೌಂಟಿಗೆ ಅಂತ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ. ಇದು ಒಂದು ಒಳ್ಳೆಯ ಸುದ್ದಿ. ಯಾಕಪ್ಪ ಅಂದರೆ ಈ ಕೇಳ್ತಾರೆ, ಈ ಒಂದೇ ಸಲ ಯಾಕೆ ಕೊಡ್ತಾ ಇಲ್ಲ? ಭಾಳಷ್ಟು ಚರ್ಚೆ ನಡೀತದವೆ ಈ ದುಡ್ಡಿನ ಬಗ್ಗೆ. ಯಾಕಂದರೆ ಕೆಲವರು ಮೇಸ್ಟ್ರುಗಳು, ಹೆಣ್ಮಕ್ಳು ಮೇಸ್ಟ್ರಾಗಿದ್ದಾರೆ, ಅವ್ರಿಗೂ ದುಡ್ಡು ಜಮಾ ಆಗ್ತೈತೆ ಆ ಗೌರ್ಮೆಂಟ್ ಅಫಿಷಿಯಲಿಗೆ. ಇದೆಲ್ಲ ಈ 3 ತಿಂಗಳಲ್ಲಿ ಅಪ್ಡೇಟ್ ಆಗೈತೆ. ಈಗ ಗೊತ್ತಾಗತ್ತೆ ನಿಮಗೆ ಮುಂದೆ ಯಾರ್ಯಾರಿಗೆ ದುಡ್ಡು ಬರುತ್ತೆ ಅಂತ. ಈಗ ಮುಂದೆ ಈ 20ನೇ ತಾರೀಕಿಂದ ಗೊತ್ತಾಗತ್ತೆ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅಂತ. ಆಸ್ತಿ ಎಷ್ಟೈತೆ ಇದು ಇನ್ಕ್ವೈರಿ ಮಾಡಿದ್ದಾರೆ. ಪ್ರತಿಯೊಂದು ಇನ್ಕ್ವೈರಿ ಮಾಡಿ ಅಪ್ಡೇಟ್ ಮಾಡಿ ಯಾರಿಗೆ ದುಡ್ಡು ಬರುತ್ತೆ ಅಂತ ಈಗ ನಿಮಗೆ 20ನೇ ತಾರೀಕಿಂದ ಗೊತ್ತಾಗುತ್ತೆ. ಇದು ಒಂದು ಮಾತು. ಯಾಕಂದರೆ ಮೊದಲೇ ಎಲ್ಲರಿಗೂ ಬಂತು, ಅವ್ರಿಗೂ ಬಂತು, ಇವ್ರಿಗೂ ಬಂತು, ಕೋಟ್ಯಾಧೀಶರಿಗೂ ಬಂತು, 500 ಎಕರೆ ತೋಟದವ್ರಿಗೂ ಬಂತು, 2 ಎಕರೆ ಜಮೀನು ಇದ್ದವ್ರಿಗೂ ಬಂತು, ಖಾಲಿ ಕೃಷಿ ಭೂಮಿ ಇದ್ದವ್ರಿಗೂ ಬಂತು, ಕೆಲವರು ಭೂಮಿನೇ ಇಲ್ಲ ಅಂಥವ್ರಿಗೂ ಬಂತು, ಕೆಲವ್ರಿಗೆ ಬಂದೇ ಇಲ್ಲ ಅಂಥವೂ ಇದ್ದಾವೆ. ಇವೆಲ್ಲ ನಡೆದೈತೆ. ಈಗ ಹಂಗಲ್ಲ, ಈಗ ಕ್ಲಿಯರ್ ಮಾಡಿ 20ನೇ ತಾರೀಕಿಗೆ ಪ್ರತಿಯೊಂದು ಡಿಸ್ಟಿಕ್ಕಿಗೆ ಹಂತವಾಗಿ ದುಡ್ಡು 3 ತಿಂಗಳು ಜಮಾ ಮಾಡ್ತಾರೆ. ಅದು ಎಲ್ಲಿ ತನಕ ಅಂದರೆ, ಇದೇ ತಿಂಗಳು 31ನೇ ತಾರೀಕು ತನಕ ಕೊನೆ ದಿನಾಂಕ. ಇದು ಪೆಂಡಿಂಗ್ ಅಮೌಂಟ್ ಏನೈತೆ ಇದು ಕರ್ನಾಟಕ ಸರ್ಕಾರ ಕ್ಲಿಯರ್ ಮಾಡಬೇಕಂತ ಒಂದು ಹಂತದಲ್ಲಿ ಮುಂದೆ ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಯುವ ನಿಧಿ ಅಂತ ಮಕ್ಕಳಿಗೆ ಅದು ಸ್ಟಾಪ್ ಆಗಿತ್ತು. 2 ತಿಂಗಳು ದುಡ್ಡು ಸ್ಟಾಪ್ ಆಗಿತ್ತು, ಅದು ರಿಲೀಸ್ ಆಗಿತ್ತು. ಈಗ ನಮಗೆ ಅನ್ನಭಾಗ್ಯ ಅದು ದುಡ್ಡು ಬರ್ತಾಯಿದೆ, ಕರೆಂಟಿಂದು ಕೊಡ್ತಾ ಇದ್ದಾರೆ, ಬಸ್ ಪಾಸಿಂದು ಐತೆ. ಉಳಿದಿದ್ದು ಒಂದೇ ಸ್ಕೀಮು, 5 ಸ್ಕೀಮಲ್ಲಿ 1 ಸ್ಕೀಮ್ ಉಳಿದಿತ್ತು. ಅದು ಈಗ 20ನೇ ತಾರೀಕಿಂದ ಚಾಲೂ ಆಗುತ್ತೆ. ಕೆಲವರು ಹೇಳಿದರು ಎಲೆಕ್ಷನ್ ಆಗಿದೆ ಈಗ ಆಗಲ್ಲಪ್ಪ, MP ಎಲೆಕ್ಷನ್ ಆದಮೇಲೆ ಇವ್ರದ್ದು ಹಾಕಲ್ಲ. ಅದು ನೋಡ್ರಿ, ಒಂದು ಸರ್ಕಾರ ಯಾವುದಾದ್ರು ಒಂದು ಡಿಕ್ಲೇರ್ ತೊಗೊಂಡ್ರೆ ಅದು 5 ವರ್ಷದ ತನಕ ಜಾರಿ ಇರಬೇಕು. ಆ ಸರ್ಕಾರ ಇರೋ ತನಕ ಅದು 3 ವರ್ಷ ಇರಲಿ 5 ವರ್ಷ ಇರಲಿ ಕೊಡಬೇಕು. ಇಲ್ಲ ಅಂದರೆ ಅದು ಯಾರೂ ಒಪ್ಪಲ್ಲ. ಮಧ್ಯದಲ್ಲಿ ತಂದು ಇಕ್ಕಟ್ಟಾಗಿ ಸಿಕ್ಕಾಕೊಂಡು ಮೋಸ ಮಾಡಿದರೆ ಯಾವ ಸರ್ಕಾರಗೂ ಯಾರೂ ಒಪ್ಪಲ್ಲ. ಯಾವುದೇ ಸರ್ಕಾರ ಆಗಲಿ, ಅದು ಯಾವ ಸ್ಕೀಮ್ ಚಾಲೂ ಮಾಡ್ತಾರೆ ಅದು ಕೊನೆ ತನಕ ಕೊಡಬೇಕು. ಅದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಈ ಸಲ ಐತಲ್ಲ ಪೂರ್ತಿ ವೆರಿಫೈ ಮಾಡಿ 20ನೇ ಜುಲೈ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತಾವು ತಾಳ್ಮೆಯಿಂದ ಇರ್ರಿ, ಅರ್ಜೆಂಟ್ ಮಾಡಬೇಡ್ರಿ. ತಮ್ಮ ಅಕೌಂಟಿಗೆ ದುಡ್ಡು ಜಮಾ ಆಗತ್ತೆ.
ಇಲ್ಲಿ ತನಕ ಯಾರ್ಯಾರಿಗೆ ಅಕೌಂಟಿಗೆ ದುಡ್ಡು ಬಂದಿದೆ ಅವರಿಗೆ ಬರುತ್ತೆ. ಮತ್ತು ಯಾರಿಗೂ ಒಂದು ಕಂತಿಂದು ಬಂದಿಲ್ಲ ಅವರು ಗ್ರಾಮವನ್ನು, ಕರ್ನಾಟಕವನ್ನು, ಆಮೇಲೆ ಬೇರೆ ಸೈಬರ್ಗಳಲ್ಲಿ ನೀವು ಚೆಕ್ ಮಾಡ್ಬೋದು ನಮಗೆ ಯಾಕೆ ಬಂದಿಲ್ಲ ಅಂತ. ನಮ್ದು ಏನು ಪ್ರಾಬ್ಲಮ್ ಆಯ್ತಾ ಚೆಕ್ ಮಾಡ್ಕೊಳ್ಳಿ, ಅವರು ಸಹ ಚೆಕ್ ಮಾಡ್ಬೋದು. ಆದರೆ ಈ ಕೆಲವ್ರು ಹೇಳ್ತಾರೆ KYC ಮಾಡ್ಬೇಕಂತಪ್ಪ ಮತ್ತು ದುಡ್ಡು ಬರ್ಬೇಕಂದ್ರೆ ಇಲ್ಲ ಹೊಸ ಅಕೌಂಟ್. ಇದಕ್ಕೇನು ನೀವು ಈ ಸುದ್ದಿಗೆ ಕಿವಿ ಕೊಡಬೇಡ್ರಿ. ಯಾರಿಗೆ ಬಂದಿದೆ ಇನ್ನೂವರೆಗೂ ಅವ್ರಿಗೆ ಖಂಡಿತ ದುಡ್ಡು 100% ಬರುತ್ತೆ. ಈ ಮೊದಲಿಂದ ನಾನು ಹೇಳ್ತಾ ಇದ್ದೆ, ಈ ತಿಂಗಳು ಕೊನೆಯಿಂದ ಇಲ್ಲಿ ಬಂದು ಕೇಳ್ತಾ ಇರ್ತಾರೆ, ನಮ್ಗೆ ಕೇಳ್ತಾ ಇರ್ತಾರೆ. ಆವಾಗ ನಾನು ಹೇಳ್ತಾ ಇದ್ದೀನಿ ಏನು ಈ ತಿಂಗಳು ಕೊನೆ ತನಕ ಬರ್ಬೋದು, ನಿಶ್ಚಿಂತವಾಗಿ ಇರಿ, ಅರ್ಜೆಂಟ್ ಮಾಡ್ಕೋಬೇಡ್ರಿ. ಆಮೇಲೆ ಯಾವುದೂ ಸಾಲ ಪಾಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೋ ದುಡ್ಡಿಗೆ ನಾವು ಎಲ್ಲೋ ಸಾಲ ಮಾಡಿಕೊಂಡು ಆ ದುಡ್ಡು ಬರುತ್ತೆ ನಾವು ಕಟ್ಟೋಣ, ಇದು ಒಂದು ಮೈಂಡ್ನಲ್ಲಿ ಇಟ್ಕೊಳ್ಳಿ. ನೀವು ಯಾವಾಗೂ ಸಾಲ ಮಾಡಬಾರ್ದು. ಯಾಕಂದರೆ ಅವ್ರು ಕೊಡ್ತಾ ಇರೋದು ನಮಗೆ 2,000 ರೂಪಾಯಿ 5 ವರ್ಷ ಸ್ಕೀಮು ಅದು ಕೊಡ್ತಾ ಇರೋದು. ನಾವು ಅದೇ ದುಡ್ಡಿನ ಮೇಲೆ ಎಲ್ಲೂ ಹೋಗಿ ಸಾಲ ತಗೊಂಡು ಆ ದುಡ್ಡು ಬಂದ ಮೇಲೆ ಕೊಡ್ತೀವಿ. ನಾವು ಇಂಥವು ಭಾರಿ ತೊಂದರೆದಲ್ಲಿ ಹೇಳ್ಬಾರ್ದು. ಅದು ಅವ್ರಿಗೆ ಆ ಕಷ್ಟ ಬಂದಿದೆ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಅಂಥವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಹೆಣ್ಮಕ್ಳೇ, ಇಂಥ ನೀವು ಈ ದುಡ್ಡಿಗೆ ಎಲ್ಲೆಲ್ಲೂ ಹೋಗಿ ಸಾಲ ಮಾಡಿಕೊಂಡು ಕಷ್ಟದಾಗಿ ಹೋಗ್ಬೇಡ್ರಿ. ದೇವರು ಇದ್ದಾನೆ, ಇಲ್ಲಿ ತನಕ ನಾವು ಜೀವನ ಮಾಡಿದ್ದೀವಿ. ನಾವು ಆ ಸರ್ಕಾರ ಕೊಡುತ್ತೆ ಈ ಸರ್ಕಾರ ಕೊಡ್ತಂತ ಏನು ಜೀವನ ಮಾಡಿಲ್ಲ.